ಇದು ಯಾವುದರಲ್ಲೂ ನಿಮಗೆ ವಿಶ್ವಾಸ ಇಲ್ಲ ಅಲ್ಲ? ನನಗೆ ವಿಶ್ವಾಸ ಇರೋದು ಮನುಷ್ಯರಲ್ಲಿ ಮಾತ್ರ, ಅದು ಕೂಡ ಅವ್ರ ನಡವಳಿಕೆ ಮೇಲೆ. ಆ ಬಂಗ್ಲೆಗೆ ಹೋಗಿ ವಾಸ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆ ಮನೆ ಶಾಪದಿಂದ ತುಂಬಿ ತುಳುಕ್ತಾ ಇದೆ. ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಸುಟ್ಟು ಬೂದಿ ಮಾಡುವಂತ ಮಣ್ಣದು. ಕಣ್ಣೀರು, ರಕ್ತ, ನದಿ ಹಾಗೆ ಹರಿದ ಮಣ್ಣದು. ಯಾವತ್ತೋ ಛಿದ್ರ ಛಿದ್ರವಾಗಿ ಹೋದ ಕನಸುಗಳ ಯುದ್ಧ ಭೂಮಿ ಅದು. ಅಲ್ಲಿ ಅರಳುವ ಹೂಗಳಲ್ಲಿ ಕೂಡ ರಕ್ತದ ಬಣ್ಣ ಇರುತ್ತೆ. ಅಲ್ಲಿ ಉಸಿರಾಡೋದು ಕೂಡ ವಿಷ ತುಂಬಿರೋ ಕೆಟ್ಟ ಕಾಳಿ. ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಪೂಜೆಗಾಗತ್ತೆ ಅಂತ ಹೇಳಿ ಸ್ವಾಮಿ. ನನ್ನ ಹೆಂಡತಿ ಇದನ್ನೆಲ್ಲ ನಂಬಿರೋದ್ರಿಂದ ನಾನು ಅದನ್ನು ಮಾಡಲೇಬೇಕಾಗಿದೆ. ಲಕ್ಷ ಅಂತ ಹೇಳಿ ಅಲಕ್ಷ್ಯ ಮಾಡಬೇಡಪ್ಪ. ಪೂಜೆ ಎನ್ನುವುದು ನಾವು ಗುರಿ ಇಟ್ಟು ಬಿಡೋ ಬಾಣಗಳು. ಆ ದೇವರು ಕೂಡ ಆ ಸ್ಥಳದಲ್ಲಿ ಕಾಲಿಡೋಕೆ ಇಷ್ಟಪಡ್ತಿರೋ ಮಣ್ಣು. ಲಕ್ಷ್ಮಿ, ಹೋಗೋಣ. ದುಡುಕ್ಬೇಡ ಮಗು. ಅವಿವೇಕ ಅನಾಹುತಕ್ಕೆ ದಾರಿ. ನಮಗ್ ಬೇಕಾಗಿರೋದ್ನೆಲ್ಲ ಕಳ್ಕೋಬೇಕಾಗತ್ತೆ. ತುಂಬಾ ಕಷ್ಟ ನಷ್ಟ ಅನುಭವಿಸ್ಬೇಕಾಗತ್ತೆ. ಆ ಮನೆ ಆಸೆ ಬಿಟ್ಬಿಡೋದು ಒಳ್ಳೇದು. ನಾನ್ ಸಾಯೋ ತನಕ ಅಲ್ಲೇ ವಾಸ ಮಾಡ್ತೀನಿ ಸ್ವಾಮಿ. ನಾವು 21ನೇ ಶತಮಾನ ಕಾಲಿಡ್ತಿದ್ದೀವಿ. ಮನುಷ್ಯ ಎಲ್ಲಾ ಗ್ರಹಗಳನ್ನು ದಾಟಿ ಚಂದ್ರಮಂಡಲಕ್ಕೆ ಹೋಗಿರೋದು ನಿಮಗ್ ಗೊತ್ತಿಲ್ವೇನು? ಅದೇ ಚಂದ್ರಮಂಡಲಕ್ಕೆ ಹೋಗಕ್ಕೆ ಕಾಲ ನಿರ್ಣಯ ಮಾಡಿದ್ದು ಈ ಭೂಮಿಲೇ. ವೇಸ್ಟ್. ಲಕ್ಷ್ಮಿ, ನಾ ಹೊರಗಡೆ ಇರ್ತೀನಿ. ಕ್ಷಮಿಸಬೇಕು ಸ್ವಾಮಿ. ಆ ವಿಧಿಯನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸದಾ ತಾಯಿ ದುರ್ಗಾದೇವಿಯನ್ನು ಮನಸ್ಸಲ್ಲಿ ಧ್ಯಾನಿಸು. ನಿನ್ನ ಗಂಡ ಎಲ್ಲೇ ಹೋದರೂ ನೀನವನ ಹಿಂದೆ ದೇವಿಯನ್ನು ಜಪಿಸುತ್ತಾ ನೆರಳಾಗಿ ಹಿಂಬಾಲಿಸು. ಬರ್ತೀನಿ ಸ್ವಾಮೀಜಿ. ಸರ್ವಸಿದ್ಧಿ ಪ್ರಾಪ್ತಿರಸ್ತು. ಸ್ವಾಮಿ, ಏನೋ ಅಪಶಕನ. ಏನೋ ಮಹಾ ದುರಂತದ ಪ್ರತಿಧ್ವನಿ. ಯಾವುದೋ ಆತ್ಮ ವಿರಹ ವೇದನೆಯಲ್ಲಿ ನೆರಳುತ್ತಿದೆ. ಆ ಶಿವಪುರದ ಬಂಗ್ಲೆ ಒಬ್ಬ ಅತಿಥಿಯನ್ನು ಕಾಯ್ತಾ ಇದೆ. ಕೊಡಿ ಸ್ವಾಮಿ. ಆ ಸಿಗರೇಟ್ ಇಲ್ಲೆಲ್ಲ ಸಿಗಾಕಿಲ್ಲ. ITC ಕಿಂಗ್ ಇದೆ, ಕೊಡ್ಲಾ? ಅದೇ ಆಗುತ್ತೆ. ಬೆಂಕಿಪಟ್ನ ಕೊಡಿ ಕೊಡಿ. ಕಾಸು ಶಿವಪುರಕ್ಕೆ ಹೋಗೋದಕ್ಕೆ ಯಾವ್ದಾದ್ರು ಗಾಡಿ ಸಿಗುತ್ತಾ? ತಾವು ಎಲ್ಲಿಂದ ಬರ್ತಿದ್ದೀರಾ ಸ್ವಾಮಿ? ಇಲ್ಲೇ ಸ್ವಲ್ಪ ದೂರದಿಂದ ಬರ್ತಾ ಇದ್ದೀನಿ. ಟೈಮ್ ಬೇರೆ 5:15 ಆಯ್ತು. ನಿಮ್ಗೇನು ಅವಸರ ಇಲ್ಲ ಅಂತಂದ್ರೆ ಇವತ್ತಿಲ್ಲೇ ಎಲ್ಲಾದ್ರೂ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗೋದು ವಾಸಿ. ಶಿವಪುರ ಬೇರೆ ದೂರ. ಇಷ್ಟೊತ್ತಿನಲ್ಲಿ ಆ ಊರಿಗೆ ಯಾವುದೇ ಗಾಡಿಗಳು ಇಲ್ಲ ಸ್ವಾಮಿ. ನೋ ಪ್ರಾಬ್ಲಮ್.
ಏನ್ ಸರ್, ನೀವು ಶಿವಪುರಕ್ಕೆ ಹೋಗ್ತಿದ್ದೀರಾ? ಹೌದು. ನೀವ್ಯಾರು? ಕುಮಾರ ಚೆಲುವಿ. ಚೆಲುವಿ? ಎಲ್ಲೋ ಕೇಳ್ದಾಗಿದೆಯಲ್ಲ, ತುಂಬಾ ಪರಿಚಯ ಇರೋ ಮುಖ. ಶಿವಪುರದಲ್ಲಿ ಇವತ್ತು ಪಕ್ಕದ ಹಳ್ಳಿಗೆ ಹೂ ಮಾರಕ್ಕೆ ಹೋಗಿದ್ದೆ. ಹೊತ್ತಾಗೋಯ್ತು. ತುಂಬಾ ಹೊತ್ತಾಗ್ಬಿಟ್ರೆ ಈ ಊರಲ್ಲಿ ಒಬ್ಬ ಅಜ್ಜಿ ಇದ್ದಾರೆ, ಅವ್ರ ಮನೇಲಿ ಎದ್ಬಿಡ್ತೀನಿ. ಯಾರ ಗ್ರಹಚಾರನೋ ಏನು, ಇವತ್ತು ಅಜ್ಜಿ ಬೇರೆ ಮನೇಲಿಲ್ಲ ಸಾರು. ಗಂಟು ಮುಟ್ಟ ಕಟ್ಕೊಂಡು ಕಾಶಿ ರಾಮೇಶ್ವರಕ್ಕೆ ಹೋದ್ರಂತೆ. ಹಾ, ಶಿವಮುತ್ತು ಅಂತ ಒಬ್ಬ ಇದ್ದಾನೆ, ಅವನು ಬಂದ್ರೆ ಅವನ ಗಾಡೀಲಿ ಹೋಗ್ಬಿಡ್ತಿದ್ದೆ. ಓಹೋ, ಇವ್ ಶಿವಮುತ್ತು ಬರ್ಲಿಲ್ವಾ? ಬಂದಿರೋ ಹಾಗಿಲ್ಲ, ಅದಕ್ಕೆ ಯಾರಾದ್ರೂ ಜೊತೆಗಿದ್ರೆ ಹೋಗೋಣ ಅಂತ ಕಾಯ್ತಿದ್ದೆ. ನಿಮಗ್ ಧೈರ್ಯ ಇದ್ರೆ ನನಗೆ ಅಭ್ಯಂತರ ಇಲ್ಲ. ಬನ್ನಿ ಹೋಗೋಣ. ಅಲ್ಲ, ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಹಿಂದೂ ಮುಂದೆ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಇಷ್ಟೊತ್ತಲ್ಲಿ ಇಂಥ ಅಪಾಯಕರವಾದ ಜಾಗದಲ್ಲಿ ನಡೆಯೋದು ಯಾಕೆ? ಭಯನಾ? ಭಯ ಪಡೋದಕ್ಕೆ ನೀನೇನ್ ದೆವ್ವಾನ? ಆಗಿದ್ರೆ ಚಿಕ್ಕಂದ್ರಲ್ಲಿ ನಮ್ಮ ಅಜ್ಜಿ ಹೇಳೋದು ಜ್ಞಾಪಕ ಬರುತ್ತೆ. ಜೀವನದಲ್ಲಿ ಆಸೆಗಳು ತಿರುಗಿ ಮುಂಚೆ ತೀರ್ಕೊಂಡವರು ಆತ್ಮಗಳಾಗಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾವಂತೆ. ಒಂಟಿಯಾಗಿ ಓಡಾಡೋದ್ರಿಂದ ನೆರಳಾಗಿ ಬರ್ತಾವಂತೆ. ಆ ಒಂದೊಂದು ನೆರಳಲ್ಲಿ ಒಂದೊಂದು ಕಥೆ ಇರುತ್ತೆ. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಒಳ್ಳೆ ಕವಿತ್ರಿ ಆಗ್ಬೋದು. ಹೌದು, ಯಾವ ನಂಬಿಕೆ ಮೇಲೆ ನೀನು ನನ್ನ ಜೊತೆ ಬರ್ತಾ ಇದೀಯಾ? ಎಷ್ಟೋ ವರ್ಷಗಳ ಕನಸು. ಏನು? ಅಲ್ಲ, ಮತ್ತೆ ಸಾರು, ನಿಮ್ಮನ್ನು ನೋಡಿದಾಗ ತುಂಬಾ ಪರಿಚಯ ಇರೋ ಮುಖ ಅನ್ನಿಸ್ತು. ನೀನ್ ಧೈರ್ಯನ ಮೆಚ್ಚಬೇಕು. ಈ ಸ್ಥಳನ ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಬೆಳದಿಂಗಳಲ್ಲಿ ನಾನು ಯಾವತ್ತೂ ಇಲ್ಲಿ ಬಂದು ನಿಂತು ಈ ಸ್ಥಳವನ್ನ ಹೀಗೆ ನೋಡ್ತಾ ಇದ್ರೆ ನಮ್ಮಿಂದ ದೂರವಾದ ಅರ್ಥವನ್ನ ಅವರಲ್ಲಿಂದ ನಮ್ಮನ್ನ ಬಾ ಬಾ ಅಂತ ಕರೆಯೋ ಹಾಗೆ ನಮ್ ಕನ್ಸರಿಯೋ ಹಾಗೆ. ಏನ್ ಮಾಡ್ತಿದ್ಯಾ? ಚೆಲುವಿ, ಚೆಲುವಿ, ಏನ್ ಮಾಡ್ತಿದ್ಯಾ? ಚೆಲುವಿ, ಚೆಲುವಿ, ಏನ್ ಮಾಡ್ತಿದ್ಯಾ? ಹಿಂಗೆ ಹೋಗೋಣ, ಹಿಂಗೆ ಹೋಗ್ತೀಯಾ? ಬೀಚ್ ಸಾಯಕ್ಕೆ ಬೇರೆಲ್ಲೂ ಜಾಗ ಸಿಕ್ಲಿಲ್ಲ ನಮ್ಗೆ. ಸಾಯೋದ ನಾನಾ? ಅವಳನ್ನ ಕಾಪಾಡ್ತಾ ಇದ್ದೆ. ಅವಳು ಅಂದ್ರೆ ಯಾವಳು? ಅವಳು ಹೂ ಮಾರೋ ಚೆಲುವಿ. ಯಾವ ಹೂವು, ಯಾವ ಹುಡುಗಿ, ಯಾವ ಚೆಲುವಿ? ಶ್ರೀ ಸ್ವಾಮಿ, ನಾ ಬರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಲ್ಲಿಂದ ಬಿದ್ದು ಶಿವನ್ ಪಾದ ಸೇರ್ಕೊತಿದ್ರಿ. ಹೌದು, ಯಾರು ನೀವು? ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ಹೆಸರು ಜಯಕೃಷ್ಣ ಅಂತ. ಶಿವಪುರದಲ್ಲಿ ನನ್ನ ಸ್ನೇಹಿತ ಇದ್ದಾನೆ ವಿಜಯ್ ಅಂತ, ಅಲ್ಲಿಗೆ ಹೊರಟಿದ್ದೆ. ಅಂದ್ರೆ ನೀವು ನಮ್ ವಿಜಯ್ ಸರ್ ಸ್ನೇಹಿತರು ನೀ? ಸರ್, ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು ಸರ್. ಆ ಬಸ್ಸು ಯಾವಾಗ್ಲೂ ತಡವಾಗಿ ಬರುತ್ತೆ, ಇವತ್ತು ತಡವಾಗಿ ಬರುತ್ತೆ ಅಂದ್ಕೊಂಡು ಒಂದ್ ಸ್ಮಾಲ್ ಹಾಕೊಂಬರಕ್ ಹೋಗಿದೆ ಸರ್. ಅಷ್ಟ್ರೊಳಗೆ ಗಾಡಿ ಬಂದು ಹೋಗ್ಬಿಟ್ಟೈತೆ. ಬನ್ನಿ ಸರ್, ಹೋಗುವ. ಏನ್ ನೋಡ್ತಿದ್ರ? ಬನ್ನಿ ಸರ್. ಅಲ್ಲ, ಹುಡುಗಿ ಚೆಲುವಿ ಆ ಹೆಸರು ಇಲ್ಲಿ ಯಾರು ಇಲ್ಲ. ಇಷ್ಟೊತ್ನೆಲ್ಲ ಇಲ್ಲಿ ಓಡಾಡೋನು ಅಂದ್ರೆ ಒಬ್ನೇ ಒಬ್ಬ, ನಾನೇ, ಶಿವಮುತ್ತು. ಬನ್ನಿ ಸರ್, ಹೋಗುವ. ಸರ್, ಎಲ್ಲಿದ್ದೀವಿ? ಇದೇ ನಮ್ ವಿಜಯ್ ಸರ್ ತಗೊಂಡ್ರ ಹೊಸ ಬಂಗ್ಲೆ. ಒಂದ್ ಕಾಲದಲ್ಲಿ ಅದ್ಯಾರೋ ಜಮೀನ್ದಾರರು ವಾಸ ಮಾಡ್ತಿದ್ ಬಂಗ್ಲೆ ಅಂತೆ ಸರ್.
ಇದೇನ್ ಸರ್, ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಿದ್ರ ಸರ್? ನಾನು ಇಲ್ಲೇ ಹೇಳ್ಕೊತೀನಿ. ಸರ್ ಅದು ಅದು ಅಲ್ಲದೆ ಇವತ್ತು ಹುಣ್ಣಿಮೆ ಬೇರೆ. ತಗೋ. ಬೇರೆ ಯಾರು ಕೊಟ್ಟರು ತಗೋತಿದ್ದ ಈ ಶಿವ, ಆದ್ರೆ ನೀವು ನಮ್ಮ ವಿಜಯ್ ಸರ್ ಸ್ನೇಹಿತರು, ನಿಮ್ಮ ಹತ್ರ ಹಣ ತಗೊಳ್ಳೋದ? ಬರ್ತೀನಿ ಸರ್. ನಿಮ್ಮನ್ನೇ ಕಾಯ್ತಿದೆ. ಬನ್ನಿ. ಹಲೋ, ಹಾ, ಒಂದ್ ನಿಮಿಷ. ವಿಜಯ್, ವಿಜಯ್, ಹಾ, ಫೋನ್. ಯಾರ್ದು? ಜೆಕೆ. ಜೆಕೆದ? ಹಲೋ, ಹಾಯ್ ಜೆಕೆ. ಏನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ, ಯಾಕೋ ಬರ್ಲೇ ಇಲ್ಲ? ಈಗ ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನಿನ್ನ ಬಂಗ್ಲೆಯಿಂದಾನೆ. ಏನು, ನಮ್ ಬಂಗ್ಲೆಯಿಂದನಾ? ಹೇಯ್, ಸುಳ್ಳು ಹೇಳ್ಬೇಡ ಕಣ. ಯಾರು ಯಾರಿದಾರ ಅಲ್ಲಿ? ಮುದ್ಕ? ಯಾವ ಮುದ್ಕನ? ಏನು, ಮುಖ ಹೊರಟಾಗಿರೋ ಮುದ್ಕನ? ಸ್ವಲ್ಪ ಇರು. ನಂಜುಂಡ, ಏ ನಂಜುಂಡ, ಏನ್ ಬುದ್ಧಿ? ನೀನ್ ಬಂಗ್ಲೆಗ್ ಬೀಗ ಹಾಕಿಲ್ವಾ? ಹಾಕಿದೀನಿ ಬುದ್ಧಿ, ಇಲ್ಲಿದೆ. ಲೇ ಮುಟ್ಟಾಳ, ನೀನ್ ಲಾಕ್ ಮಾಡಿಲ್ಲ ಕಣ. ಅಲ್ಲಿ ಯಾರೋ ಮುದ್ಕ ಬಂದ್ ಸೇರ್ಕೊಂಡಿದಾನಂತೆ. ಯಾವ ಮುದ್ಕ? ಅಂದಾಗೆ ಜೆಕೆ, ನೀನ್ ಅಲ್ಲೇ ಇರು, ನಾನೊಂದ್ ಸ್ವಲ್ಪ ಹೊತ್ನಲ್ಲಿ ಅಲ್ಲಿಗೆ ಬರ್ತೀನಿ. ಓಕೆ? ಆ ಮುದ್ಕ ಬಂಗ್ಲೆ ಒಳಗೆ ಹೇಗೆ ಹೋದ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಬ್ರೂನೋ, ಬಾಗಲ್ ತೆಗೆದು ಎಲ್ಲೋದ ಈ ಮುದ್ಕ? ಕಾಣ್ತಿಲ್ವೇ? ಏಯ್, ಹೆದರ್ಕೊಂಬಿಟ್ಯಾ? ಇಲ್ಲ. ನೀನ್ ಹಾಕಿಲಿಕ್ ಬಂದೆ? ಬಾ. ಅಲ್ಲೋ, ಏನೊಂದು ಥ್ರಿಲ್ ಮಾಡಕ್ಕೆ ನೀನ್ ಹೀಗೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಬಟ್ ದಿಸ್ ಇಸ್ ಟೂ ಮಚ್. ಏನು ಯೋಚನೆ ಮಾಡ್ತಿದ್ಯಾ? ಅದೇ ಮುದ್ಕನ ಬಗ್ಗೆ. ಅವನು ನೋಡ, ಈ ಕಥೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅದಕ್ಕೆ ಅಂತ ನನ್ನ ತಂಗಿ ಇದ್ದಾಳೆ, ಅವಳ ಹತ್ರ ಹೇಳು, ಕೇಳ್ತಾಳೆ. ಅವಳು ನಿನ್ ಜಾತಿನೇ ಕಣ. ನಿಮ್ಮಿಬ್ಬರಿಗೂ ಚೆನ್ನಾಗಿರುತ್ತೆ. ಬಾ, ಮನೆಗೆ ಹೋಗೋಣ. ನೀನು ಹೇಳಿದಾಗ ನಿಜವಾಗ್ಲೂ ಈ ಮನೆ ಎಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಹೊರಗೋಗಕ್ ಮನ್ಸೇ ಆಗ್ತಿಲ್ಲ. ಹೇ, ಹಾಗಂದ್ರೆ ಹೇಗೋ? ದುರ್ಗಾತ್ರ ಏನ್ ಹೇಳಿ? ನೀನ್ ಹೋಗೋ. ನೀನ್ ಇದೇ ಆಗೋಯ್ತು ಕಣೋ, ನೀನ್ ಹಿಡ್ದಿದ್ದೇ ಹಠ. ನಂಜುಂಡ, ಬುದ್ಧಿ, ನೀನು ಬ್ರೂನೋ ಇಲ್ಲಿದ್ದು ಜೆಕೆ ನೋಡ್ಕೊಳ್ಳಿ. ಓಕೆ?
ಯಾಕೆ ಹಾಗೆ ನೋಡ್ತಿದ್ಯಾ? ಈ ಗಾಡಿ ಒಂದ್ ತಿಂಗಳ ಕಣ ತಗೊಂಡು. ಅದೆಲ್ಲಿ ನೀ ಬರ್ತೀಯ ಇಲ್ವೋ? ಇಲ್ಲ ಕಣ, ನಾ ಇಲ್ಲೇ ಇರ್ತೀನಿ, ಹೋಗು. ಓಕೆ, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಏನಾಯ್ತು ನಿಮ್ಮಿಬ್ಬರಿಗೂ? ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ನನಗೇನು ಆಗಿಲ್ಲಪ್ಪ. ಇವಳಿಗೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಅವನ್ ಬರೋದನ್ನ ಇವಳಿಗೆ ಹೇಳಿಲ್ಲ. ಮನೆಗ್ ಬಾರೋ ಅಂದ್ರೆ ಅವ್ನ್ ಬರಲ್ಲ ಅಂತಾನೆ. ಅವನ್ ಹೇಗ್ ಬರ್ತಾನೆ ಹೇಳು? ಇವಳು ಹೀಗೆ ಮುಖ ಊದಿಸ್ಕೊಂಡು ಕೂತಿದ್ರೆ. ಅಲ್ಲ ಕಣ್ ಬುದ್ಧಿ, ಕತ್ಲಾದ್ಮೇಲೆ ಒಂದಕ್ಕೆ ಹೋಗಕ್ಕೂ ನನ್ ಕೈ ಹಿಡ್ಕೊಂಡು ಆಚೆ ಹೋಗ ಅವ್ರನ್ನ ಆ ಬಂಗ್ಲಲ್ ಬಿಟ್ಟು ಬಂದಿದ್ದೀರಲ್ಲ, ನಂಗೆ ಯಾಕೋ ಬೇಜಾರಾಗ್ತೈತೆ. ಓಹೋ, ಅದಕ್ಕೆ ನಾ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿರೋದು. ಅಬ್ಬಾ, ನಕ್ಬಿಟ್ಲು ನನ್ ತಂಗಿ. ಈಗಲ್ಲ, ಮದ್ವೆ ಆಗ್ಲಿ, ಆಗ ಅವ್ರಿಗೊಂದು ಪಾಠ ಕಲಿಸ್ತೀನಿ. ನಾನು ಮೊದಲು ಹಾಗೆ ಅನ್ಕೊಂಡ್ ಬಂದಿತ್ತು, ಆದ್ರೆ ಈಗ ನಾನು ಊರಿದ ಪಾಠ ತಿರ್ಗಂಬರ್ಗ ಓದ್ತಿದ್ದೀನಿ. ಏನೇ ಆದ್ರೂ ನಾನ್ ಮಾತ್ರ ಅವ್ರಿಗೆ ಫೋನ್ ಮಾಡಲ್ಲ. ಅವನು ನಿಂತರನೇ ಹುಚ್ಚ. ನಿನ್ನ PhD ಮಾಡ್ದಿದ್ರು ಬಂಗ್ಲೆ ಅಂದ ಚಂದ ನೋಡ್ತಾ, ಕಂಬದಳತೆ ಗೋಪುರದುದ್ದ ಎಷ್ಟಿರಬಹುದು ಅಂತ ನೋಡ್ತಾ ಇರ್ತಾನೆ. ನೀನು ಕೋಪ ಬರ್ಲಿ ಅಂತ ಹೀಗೆ ನಾಟಕ ಆಡ್ತಿದ್ದಾರೆ. ಜಿಕೆ ಬರ್ತಾರೆ ಕಣೆ. ಅವನ್ ಬರ್ದಿದ್ರೇನಂತೆ, ನಾವೇ ಹಾಗೂ ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅಲ್ವಾ?